ಎಲ್ಲರಿಗೂ ನಮಸ್ಕಾರ. ನೋಡಿ, ನಮ್ಮ ರೈತರು ಎಷ್ಟೋ ದುಡ್ಡು ಹಾಕಿ ಹೊಲದಲ್ಲಿ ನೀರು ಬರಲಿ ಅಂತೇಳಿ ಬೋರ್ವೆಲ್ ಹಾಕ್ಸಿರ್ತಾರೆ. ಎಷ್ಟು ದುಡ್ಡು ಹಾಕಿ ಎಷ್ಟು ಸಲ ನೀವು ಕೊರೆಸಿದ್ರು ಕೂಡ ಫೇಲ್ಯೂರ್ ಆಗಿರುತ್ತೆ. ಸೊ ಈ ಒಂದು ಡೇಟು ಮತ್ತು ಈ ಒಂದು ತಂತ್ರನ ನೀವು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನೀವು ಏನು ಪಾಯಿಂಟ್ ಮಾಡಿಕೊಟ್ಟಿರ್ತಾರೆ ಅಲ್ಲಿ ನೀರು ಬಂದೇ ಬರುತ್ತೆ. ನಿಮಗೆ ಯಾವ ಡೇಟು ಏನಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಈ ಡೇಟು ಮತ್ತು ನಾನು ಹೇಳಿದ ತಂತ್ರನ ನೀವು ಮಾಡ್ಕೊಳ್ಳಿ. 100% ನಿಮಗೆ ಬೋರ್ವೆಲ್ಲಲ್ಲಿ ನೀರು ಬರೋಂಥ ಪಾಸಿಬಿಲಿಟಿ ಜಾಸ್ತಿನೇ ಇರುತ್ತೆ. ನೋಡಿರಿ, 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು ಹುಣ್ಣಿಮೆ ದಿವಸ ಆದಷ್ಟು ಹುಣ್ಣಿಮೆ ಇದ್ದರೆ ತುಂಬ ಒಳ್ಳೆಯದು. ಸೊ ಆ ದಿನದಂದು ನೀವೇನು ಪಾಯಿಂಟ್ ಮಾಡಿಸಿರ್ತೀರ ಆ ಪಾಯಿಂಟಲ್ಲಿ ನೀವು ಹಾಕ್ಸಿರಿ, 100% ನಿಮಗೆ ನೀರು ಬಂದೇ ಬರುತ್ತೆ. ಅದಕ್ಕಿಂತ ಮುಂಚೆ ಈ ಸಣ್ಣದೊಂದು ಪೂಜೆ ಮಾಡ್ಕೊಳ್ಳಿ. 10 ವರ್ಷದ ಒಳಗಡೆ ಇರೋವಂಥ ಒಂದು ಹುಡುಗಿನ ಕರ್ಕೊಂಬಂದ್ಬಿಟ್ಟು ಎಳ್ನೀರು ಹಾಕಿ, ನೀವು ಎಲ್ಲಿ ಪಾಯಿಂಟ್ ಮಾಡಿಸಿರ್ತೀರ ಅಲ್ಲಿ ಎಳ್ನೀರನ್ನ ಹಾಕ್ಬಿಟ್ಟು ಒಂದು ರಂಗೋಲಿ ಹಾಕ್ಬಿಟ್ಟು ನಿಮ್ಮ ಮನೆ ದೇವರು ಫೋಟೋ ಇಟ್ಟು ಫಸ್ಟು ಪೂಜೆ ಮಾಡ್ಕೊಳ್ಳಿ. ಆ ಹುಡುಗಿಯಿಂದನೇ ಪೂಜೆ ಮಾಡಿಸಿ. ಪಾಯಿಂಟ್ ಮಾಡಿರ್ತೀರ ಅಲ್ಲಿ ಬೋರ್ವೆಲ್ ಹಾಕ್ಸ್ರಿ, ನೀವು ಖಂಡಿತವಾಗಿಯೂ ನೀರು ಬಿದ್ದೇ ಬೀಳುತ್ತೆ. ಸೊ ಇದೆಲ್ಲರಿಗೂ, ನಮ್ಮೆಲ್ಲ ರೈತರಿಗೂ ಈ ವಿಡಿಯೋನ ಶೇರ್ ಮಾಡಲಿ. ಎಷ್ಟೋ ಜನ ಆ ಪಾಯಿಂಟ್ ಮಾಡಿಕೊಟ್ಟು ಕೂಡ ಪಾಯಿಂಟ್ ಹಾಕ್ಸೋಕೆ ಹೋಗಿ ದುಡ್ಡನ್ನ ಕಳ್ಕೊಂಡು ತುಂಬ ಜನ ಲಾಸ್ ಆಗಿದ್ದಾರೆ. ಸೊ ಈ ವಿಡಿಯೋದಿಂದ ಅವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು. ನಾವು ಪ್ರಶ್ನಾಶಾಸ್ತ್ರ ಅಂತೇಳಿ ಹಾಕ್ತೀವಿ. ಸೊ ನೀವು ಮಾಡಿಸಿರೋಂಥ ಪಾಯಿಂಟಲ್ಲಿ ನೀರು ಬರುತ್ತೋ ಇಲ್ಲೋ ಅಂತ ಈ ಪ್ರಶ್ನಾಶಾಸ್ತ್ರದ ಮುಖಾಂತರ ಕೂಡ ನಾವು ಚೆಕ್ ಮಾಡ್ಬೋದು. ನೀವು ರೈತರು ಅಥವಾ ರೈತರ ಮಕ್ಕಳಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಜೈ ಕಿಸಾನ್ ಅಂತೇಳಿ ಕಮೆಂಟ್ ಮಾಡಿ.